ಕರ್ತನಲ್ಲಿ ಪ್ರೀತಿಯ ಪ್ರಾರ್ಥನಾ ವೀರರೇ, ಮಳೆಗಾಗಿ ಮೊರೆ ಎನ್ನುವ ಈ ಪ್ರಾರ್ಥನೆಯ ಪ್ರಯತ್ನದಲ್ಲಿ 6ನೇ ದಿನದಂದು ರಾಯಚೂರು ಮತ್ತು ಗೋವಾ ಈ ಪ್ರಾಂತಗಳಿಗಾಗಿ ನಮ್ಮೊಂದಿಗೆ ಪ್ರಾರ್ಥಿಸುವುದಕ್ಕಾಗಿ ನಮ್ಮನ್ನು ಪ್ರಾರ್ಥನೆ ನಡೆಸುವುದಕ್ಕೆ ಕೊಳ್ಳೆಗಾಲ್ನ ಪಾಸ್ಟರ್ ವಿನ್ಸೆಂಟ್ ಅಮಲದಾಸ್ ಇವರು ನಮ್ಮೊಂದಿಗಿದ್ದಾರೆ. ಪಾಸ್ಟರ್, ನಿಮಗೆ ನಾವು ವಂದನೆಗಳನ್ನ ಸಲ್ಲಿಸ್ತಾ ಈ ಸಮಯದಲ್ಲಿ ನಾವು ನೀವು ಪ್ರಾರ್ಥಿಸೋಕ್ಕೆ ಮೊದಲು ನಾವೊಂದು ವಾಕ್ಯವನ್ನು ಓದಿಕೊಳ್ಳೋಣ. ಪಾಸ್ಟರ್, ನಾವು ಇದನ್ನು ಓದಿಕೊಳ್ಳುವಂಥ ದೇವರು ವಾಕ್ಯದ ಭಾಗ ಯಾಕೋಬನ ಪತ್ರಿಕೆ 5ನೇ ಅಧ್ಯಾಯ 16-18. ಯಾಕೋಬ 5ನೇ ಅಧ್ಯಾಯ 16-18. ನೀತಿವಂತನ ಅತ್ಯಾಸಕ್ತಿಯುಳ್ಳ ವಿಜ್ಞಾಪನೆಯು ಬಹು ಬಲವಾಗಿದೆ. ಎಲಿಯನು ನಮ್ಮಂಥ ಸ್ವಭಾವವುಳ್ಳವನಾಗಿದ್ದನು. ಅವನು ಮಳೆ ಬರಬಾರದೆಂದು ಬಹಳವಾಗಿ ಪ್ರಾರ್ಥಿಸಲು 3 ವರ್ಷ 6 ತಿಂಗಳವರೆಗೂ ಮಳೆ ಬೀಳಲಿಲ್ಲ. ತಿರುಗಿ ಅವನು ಪ್ರಾರ್ಥನೆ ಮಾಡಲು ಆಕಾಶವು ಮಳೆ ಗರೆಯಿತು, ಭೂಮಿಯು ಬೆಳೆಯಿತು. ಪಾಸ್ಟರ್, ನೀವು ದಯಮಾಡಿ ಈ ವಾಕ್ಯಗಳನ್ನ ಆಧರಿಸಿ ಪ್ರಾರ್ಥಿಸಿ. ಆಮೆನ್. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮ ದೇವರು ಪ್ರಾರ್ಥನೆ ಕೇಳುವ ದೇವರು. ದೇವ ಜನರು ಪ್ರಾರ್ಥನೆ ಮಾಡಿದಾಗ ಪರಲೋಕದಿಂದ ಉತ್ತರ ದೊರಕಿರುವಂತಹ ಒಳ್ಳೆ ನಿದರ್ಶನಗಳನ್ನು ನಾವು ನೋಡಿದ್ದೇವೆ. ಈಗಲೂ ಸಹ ನಮ್ಮ ರಾಜ್ಯದ ಕರ್ನಾಟಕ ರಾಜ್ಯದ ರಾಯಚೂರು ಜಿಲ್ಲೆಗಾಗಿ ಹಾಗೂ ನಮ್ಮ ಭಾರತ ದೇಶದ ಗೋವಾ ರಾಜ್ಯಕ್ಕಾಗಿ ನಾವು ಈಗ ಪ್ರಾರ್ಥನೆ ಮಾಡೋಣ. ಮೊದಲನೇದಾಗಿ ಜಿಲ್ಲೆಯ ಆಶೀರ್ವಾದಕ್ಕಾಗಿ ನಾವು ಪ್ರಾರ್ಥನೆ ಮಾಡೋಣ. ದೇವ ಜನರು ನೀತಿಯ ಮಾರ್ಗವನ್ನು ಅನುಸರಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕು ಎಂಬುದಕ್ಕೋಸ್ಕರ ನಾವು ಪ್ರಾರ್ಥನೆ ಮಾಡೋಣ. ಕೃಪೆಯಲ್ಲಿ ಐಶ್ವರ್ಯ ಭರಿತನಾದ ದೇವರೇ, ನಮ್ಮ ಕರ್ನಾಟಕ ರಾಜ್ಯದ ರಾಯಚೂರು ಜಿಲ್ಲೆಯ ಎಲ್ಲ ಜನತೆಯನ್ನು ನಿಮ್ಮ ಕೃಪಾಶ್ರಯಕ್ಕೆ ಒಪ್ಪಿಸ್ತೇವೆ. ಹಾಗೆ ನಮ್ಮ ದೇಶದ ಗೋವಾ ರಾಜ್ಯದ ಎಲ್ಲ ಜನತೆಯನ್ನು ನಿನ್ನ ಕೈಗೆ ಒಪ್ಪಿಸ್ತೇವೆ ಸ್ವಾಮಿ. ಜನರು ನೀತಿ ನ್ಯಾಯವನ್ನು ಅನುಸರಿಸಿ ಕರ್ತನೆ ಸನ್ಮಾರ್ಗದಲ್ಲಿ ನಡೀಲಿಕ್ಕೆ ನಿನ್ನ ಕೃಪೆ ದೊರಕಬೇಕೆಂಬುದಾಗಿ ಬೇಡುತ್ತೇವೆ. ಯಾರೆಲ್ಲ ದುರ್ಮಾರ್ಗದಲ್ಲಿ ಅನ್ಯಾಯದ ಹಾದಿಯಲ್ಲಿ ಸಾಗ್ತಾ ಇದ್ದಾರೋ ಅವರೆಲ್ಲರನ್ನು ನಿಮ್ಮ ಕೃಪೆ ಆವರಿಸಬೇಕು ಅಂತ ಬೇಡ್ತೇವೆ ಸ್ವಾಮಿ. ಕರ್ತನೆ, ಅವರೆಲ್ಲರಿಗೂ ನಿಮ್ಮ ದಯೆ ದೊರಕಬೇಕೆಂಬುದಾಗಿ ಬೇಡುತ್ತೇವೆ. ಕರ್ತನೆ, ಜನರು ನೀತಿಯ ಹಾದಿಯಲ್ಲಿ ನಡೆದು ಸಮಾಜಕ್ಕೆ ಹಿತವನ್ನು ಮಾಡುವಂತೆ, ಜನರಿಗೆ ಪರರಿಗೆ ಒಳ್ಳೆಯದನ್ನು ಒಳಿತನ್ನು ಮಾಡಲಿಕ್ಕಾಗುವಂತೆ ಒಳ್ಳೆ ಮನೋಭಾವನೆಯನ್ನು, ಆಲೋಚನೆಯನ್ನು, ಆ ರೀತಿಯಾದಂತಹ ಗ್ರಹಿಕೆಯನ್ನು ಜನರಲ್ಲಿ ನೀನು ಉಂಟು ಮಾಡಬೇಕೆಂಬುದಾಗಿ ಬೇಡುತ್ತೇವೆ. ಕರ್ತನೆ, ಒಂದು ಒಳ್ಳೆಯ ವಾತಾವರಣ, ಒಂದು ದೈವಿಕ ಸ್ವಭಾವದಲ್ಲಿ ಜನರು ಜೀವಿಸಲಿಕ್ಕೆ ನೀನು ಅನುಗ್ರಹ ಕೊಡಬೇಕೆಂಬುದಾಗಿ ಬೇಡಿಕೊಳ್ಳುತ್ತೇವೆ. ಥ್ಯಾಂಕ್ ಯು. ನಿಮ್ಮ ಜವಾಬ್ದಾರಿಕೆಯುಳ್ಳ ಹಸ್ತಕ್ಕೊಪ್ಪಿಸಿ ಪ್ರಾರ್ಥಿಸುತ್ತೇವೆ ಜೀವವುಳ್ಳ ಪರಲೋಕ ತಂದೆಯೇ. ಆಮೆನ್, ಆಮೆನ್. ಹಾಗೆ ಇನ್ನೊಂದು ಕಾರ್ಯಕ್ಕಾಗಿ ನಾವು ಪ್ರಾರ್ಥನೆ ಮಾಡುವ. ಜಿಲ್ಲೆಯಲ್ಲಿ ಮಳೆ ಬಹಳ ಅಗತ್ಯವಾಗಿದೆ. ರಾಯಚೂರು ಜಿಲ್ಲೆ ಬಹಳ ಅನಿವಾರ್ಯವಾಗಿ ಮಳೆಯನ್ನು ಮಳೆ ಅಗತ್ಯದಲ್ಲಿದೆ. ಸೊ ಅದರಿಂದಾಗಿ ರಾಯಚೂರು ಜಿಲ್ಲೆಯಲ್ಲಿ ಒಳ್ಳೆ ಮಳೆ ಆಗಬೇಕು, ಒಳ್ಳೆ ಬೆಳೆ ಆಗಬೇಕು, ಜನರು ಸಮೃದ್ಧಿಯನ್ನು ಕಾಣಬೇಕು ಎಂಬುದಾಗಿ ನಾವು ಪ್ರಾರ್ಥನೆ ಮಾಡೋಣ. ಕೃಪೆಯಲ್ಲಿ ಐಶ್ವರ್ಯ ಭರಿತನಾದ ದೇವರೇ, ನಮ್ಮ ರಾಯಚೂರು ಜಿಲ್ಲೆಗೋಸ್ಕರವಾಗಿ ನಿನ್ನ ಸಮ್ಮುಖದಲ್ಲಿ ಬಿನ್ನಹ ಮಾಡುತ್ತೇವೆ. ಕರ್ತನೆ, ಮಳೆ ಬಹಳ ಅನಿವಾರ್ಯ ಸ್ವಾಮಿ. ನಮಗೆ ಬೇಕೇ ಬೇಕು, ಮಳೆ ಬೇಕು ಸ್ವಾಮಿ. ಮಳೆ ಇಲ್ಲದಿದ್ದರೆ ಕರ್ತನೆ ಜನರು ಕಂಗೆಟ್ಟು ಹೋಗ್ಬಿಡ್ತಾರೆ. ಕರ್ತನೆ, ಬದುಕಿಗಾಗಿ ಬೇರೆ ಬೇರೆ ಕಡೆಗಳಿಗೆ ಹೋಗಬೇಕಾದ ಅನಿವಾರ್ಯ ಉಂಟಾಗ್ತದೆ. ಕರ್ತನೆ, ಜನಸಾಮಾನ್ಯರ ಸ್ಥಿತಿ ಅಸ್ತವ್ಯಸ್ತವಾಗ್ತದೆ. ನಿಮ್ಮ ದಯೆ ನಮ್ಮ ರಾಯಚೂರು ಜಿಲ್ಲೆಗೆ ದೊರಕಬೇಕು. ಸಕಾಲದಲ್ಲಿ ಮಳೆ ಆಗಬೇಕು, ಕೆರೆ ಕಟ್ಟೆಗಳೆಲ್ಲ ತುಂಬಬೇಕು, ಹಳ್ಳ ಕೊಳ್ಳೆಗಳೆಲ್ಲ ತುಂಬಿ ಹರಿಬೇಕು. ಒಳ್ಳೆ ಮಳೆ ಆಗಿ ಒಳ್ಳೆ ಬೆಳೆ ಆಗಿ ಜನರು ಸಮೃದ್ಧಿಯನ್ನು ಕಾಣಲಿಕ್ಕೆ ನಿಮ್ಮ ದಯೆ ದೊರಕಬೇಕೆಂಬುದಾಗಿ ಬೇಡಿಕೊಳ್ಳುತ್ತೇವೆ. ಥ್ಯಾಂಕ್ ಯು ಲಾರ್ಡ್. ನಿಮ್ಮ ಜವಾಬ್ದಾರಿಕೆಯುಳ್ಳ ಹಸ್ತಕ್ಕೆ ಒಪ್ಪಿಸಿ ನಾವು ಪ್ರಾರ್ಥಿಸುತ್ತೇವೆ. ನಿಮ್ಮ ಅನುಗ್ರಹವನ್ನು ನಾವು ನಿರೀಕ್ಷಿಸುತ್ತೇವೆ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ಜೀವವುಳ್ಳ ಪರಲೋಕ ತಂದೆಯೇ. ಆಮೆನ್, 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 ಆಮೆನ್. ಥ್ಯಾಂಕ್ ಯು ಲಾರ್ಡ್. ಹಾಗೆ ಇನ್ನೊಂದು ಕಾರ್ಯಕ್ಕಾಗಿ ನಾವು ಪ್ರಾರ್ಥನೆ ಮಾಡೋಣ. ಬರಗಾಲ ನೀಗಿ ಒಳ್ಳೆ ಸುಭಿಕ್ಷೆಯನ್ನ ನಮ್ಮ ರಾಯಚೂರು ಜಿಲ್ಲೆ ಕಾಣಬೇಕು. ಹಾಗೆ ಗೋವಾ ರಾಜ್ಯದಲ್ಲೂ ಸಹ ಒಳ್ಳೆ ಸುಭಿಕ್ಷೆಯನ್ನ ಕರ್ತನು ಅನುಗ್ರಹಿಸುವಂತೆ ನಾವೆಲ್ಲರೂ ಪ್ರಾರ್ಥನೆ ಮಾಡೋಣ. ಥ್ಯಾಂಕ್ ಯು ಲಾರ್ಡ್. ಕೃಪಾ ಸಂಪನ್ನನಾದ ದೇವರೇ, ನೀನು ಕರ್ತನೆ ಸುಭಿಕ್ಷೆಯನ್ನು ಉಂಟು ಮಾಡುವ ದೇವರು. ಥ್ಯಾಂಕ್ ಯು ಲಾರ್ಡ್. ಕಾಲ ಕಾಲಕ್ಕೆ ಮಳೆಯನ್ನು ಅನುಗ್ರಹಿಸಿ ಕರ್ತನೆ ಸಂತೃಪ್ತಿಯನ್ನು ಕೊಟ್ಟು ಜನರನ್ನು ಆಶೀರ್ವದಿಸಿ ನಡೆಸುವ ದೇವರಪ್ಪ. ಥ್ಯಾಂಕ್ ಯು ಜೀಸಸ್. ನಿಮ್ಮ ವಿಶೇಷ ಕೃಪೆ ಕರ್ತನೆ ನಮ್ಮ ಜಿಲ್ಲೆಗೆ, ನಮ್ಮ ರಾಯಚೂರು ಜಿಲ್ಲೆಗೆ, ನಮ್ಮ ದೇಶದ ಗೋವಾ ರಾಜ್ಯಕ್ಕೆ ದೊರಕಿ ಕರ್ತನೆ ಜನರು ಸುಭಿಕ್ಷೆಯನ್ನು ಕಾಣುವಂತೆ, ಬರಗಾಲ ನೀಗುವಂತೆ ನೀವು ಕೃಪೆ ಕೊಡಪ್ಪ.
ಥ್ಯಾಂಕ್ ಯು ಲಾರ್ಡ್. ಬರಪೀಡಿತ ಪ್ರದೇಶ ಎಂಬುದಾಗಿ ಕರ್ತನೆ ಘೋಷಣೆ ಆಗಿರುವಂಥ ಈ ಸಂದರ್ಭದಲ್ಲಿ ವಾತಾವರಣವನ್ನು ಬದಲಾಯಿಸಲಿಕ್ಕೆ ನೀನು ಶಕ್ತನು, ಬರಗಾಲವನ್ನು ಕರ್ತನೆ ಸುಭಿಕ್ಷೆಯ ಕಾಲವನ್ನಾಗಿ ಮಾರ್ಪಡಿಸಲಿಕ್ಕೆ ನೀನು ಶಕ್ತನು. ನಿಮ್ಮ ಕೃಪೆ ದೊರಕಲಿ ಎಂಬುದಾಗಿ ನಾವು ಬೇಡ್ತೇವೆ ಸ್ವಾಮಿ. ಥ್ಯಾಂಕ್ ಯು ಜೀಸಸ್. ಕರ್ತನೆ ನಮ್ಮ ಜಿಲ್ಲೆಯಲ್ಲಿ ಎಲ್ಲ ಕಡೆಗಳಲ್ಲಿ, ರಾಯಚೂರು ಜಿಲ್ಲೆಯ ಎಲ್ಲ ಕಡೆಗಳಲ್ಲಿ ತಕ್ಕ ಮಳೆ ಸುರಿದು ಕೃಷಿ ಚಟುವಟಿಕೆಗಳು ತೀವ್ರಗೊಳ್ಳಲಿ ಅಂತ ನಾವು ಬೇಡ್ತೇವೆ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ಆಯಾ ಕಾಲದಲ್ಲಿ ಆಗಬೇಕಾದಂಥ ಕೃಷಿ ಚಟುವಟಿಕೆಯಿಂದ ಚುರುಕಾಗಿ ಕರ್ತನೆ ಕಾರ್ಯಗತ ಆಗಬೇಕು ಅಂತ ನಾವು ಬೇಡ್ತೇವೆ. ಜನರು ಕರ್ತನೆ ಖುಷಿಯಿಂದ ವ್ಯವಸಾಯದ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳಲಿಕ್ಕೆ ನೀನು ಅನುಗ್ರಹ ಕೊಡು ಸ್ವಾಮಿ. ಥ್ಯಾಂಕ್ ಯು. ಪ್ರತಿ ಬೆಳೆಗೆ ತಕ್ಕ ಮಳೆಯನ್ನು ಅನುಗ್ರಹಿಸು ಸ್ವಾಮಿ. ಥ್ಯಾಂಕ್ ಯು ಜೀಸಸ್. ಮತ್ತು ರಾಯಚೂರು ಜಿಲ್ಲೆಯ ಸಣ್ಣ ನೀರಾವರಿ ಮತ್ತು ದೊಡ್ಡ ನೀರಾವರಿಯ ಎಲ್ಲ ವ್ಯವಸ್ಥೆಯನ್ನು ನಿನ್ನ ಕೈಗೆ ಒಪ್ಪಿಸಿಕೊಡುತ್ತೇವೆ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ಎಲ್ಲ ಕೆಲಸ ಕಾರ್ಯಗಳು, ಕೆರೆಗಳನ್ನು ಹೂಳೆತ್ತುವ ಕಾರ್ಯಗಳೆಲ್ಲ ಉತ್ತಮವಾಗಿ ಜರುಗಿ ಕರ್ತನೆ ನೀರಾವರಿ ವ್ಯವಸ್ಥೆಗಳೆಲ್ಲ ಉತ್ತಮವಾಗಿ ಆಗಬೇಕಂತ ನಾವು ಬೇಡ್ತೇವೆ ಸ್ವಾಮಿ. ಥ್ಯಾಂಕ್ ಯು ಜೀಸಸ್. ಎಲ್ಲೆಲ್ಲಿ ಕರ್ತನೆ ಚಾನೆಲ್ಗಳೆಲ್ಲ ಶಿಲ್ಟ್ ತುಂಬಿ ನೀರು ಕರ್ತನೆ ಹರಿಯುವುದು ತಡ ಆಗಿದೆಯೋ ಎಲ್ಲವೂ ಕ್ಲೀನ್ ಆಗಿ ಕರ್ತನೆ ನೀರಾವರಿ ವ್ಯವಸ್ಥೆ ಎಲ್ಲ ಉತ್ತಮವಾಗಿ ಜರುಗಬೇಕು ಸ್ವಾಮಿ. ಥ್ಯಾಂಕ್ ಯು. ಎಲ್ಲೆಲ್ಲಿ ಕರ್ತನೆ ಚಾನೆಲ್ ಹರಿದಿದೆಯೋ ಅಲ್ಲೆಲ್ಲ ನೀರಿನ ಸಪ್ಲೈ ಸಂಪೂರ್ಣವಾಗಿ ಹರಿದು ಕರ್ತನೆ ಎಲ್ಲ ಸಮೃದ್ಧಿ ಆಗಬೇಕು, ಅಂತರ್ಜಲ ಹೆಚ್ಚಾಗಬೇಕು, ಬೋರ್ವೆಲ್ಗಳಲ್ಲಿ ಕರ್ತನೆ ನೀರು ಕರ್ತನೆ ಸಮೃದ್ಧಿಯಾಗಿ ಸಿಗಬೇಕು, ಕರ್ತನೆ ಜನರು ಸಮೃದ್ಧಿಯನ್ನು ಕಾಣಬೇಕು ಅಂತ ನಾವು ಬೇಡ್ತೇವೆ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ರಾಯಚೂರು ಜಿಲ್ಲೆಯಲ್ಲಿರುವಂತಹ ಎಲ್ಲ ಜಾನುವಾರುಗಳನ್ನ ಕರ್ತನೆ ನಿಮ್ಮ ಕರುಣೆಯ ಕೆಳಗೆ ನಾವು ತರ್ತೇವೆ ಸ್ವಾಮಿ, ನಿಮ್ಮ ದಯೆಗೆ ನಾವು ಒಪ್ಪಿಸ್ತೇವೆ ಸ್ವಾಮಿ. ಥ್ಯಾಂಕ್ ಯು ಜೀಸಸ್. ಕರ್ತನೆ ರಾಯಚೂರು ಜಿಲ್ಲೆಯ ಎಲ್ಲ ಜಾನುವಾರುಗಳಲ್ಲಿ ಕರ್ತನೆ ಅಭಿವೃದ್ಧಿ ಉಂಟಾಗಬೇಕಪ್ಪ. ಥ್ಯಾಂಕ್ ಯು ಲಾರ್ಡ್. ಜನರು ಕರ್ತನೆ ಯಾವ್ಯಾವ ಜಾನುವಾರುಗಳನ್ನು ಸಾಕ್ತಾ ಇದ್ದಾರೋ ಅದರಲ್ಲಿ ಕರ್ತನೆ ಅಭಿವೃದ್ಧಿ ಏಳಿಗೆ ಉಂಟಾಗಬೇಕು. ಯಾವ ರೋಗ ರುಜಿನಗಳು ಉಂಟಾಗಬಾರ್ದಪ್ಪ, ಜನರಿಗೆ ನಷ್ಟ ಉಂಟಾಗಬಾರ್ದು ಸ್ವಾಮಿ. ಅವುಗಳನ್ನು ಸಾಕಲಿಕ್ಕೆ ಬೇಕಾದಂಥ ಮೇವು ದೊರಕಲಿ ಸ್ವಾಮಿ. ಥ್ಯಾಂಕ್ ಯು ಜೀಸಸ್. ಅದರಿಂದ ಅಭಿವೃದ್ಧಿಯನ್ನು ಏಳಿಗೆಯನ್ನು ಕಂಡ ಕರ್ತನೆ ಜನರು ಸಂತೋಷದಿಂದ ನಿನ್ನನ್ನು ಕೊಂಡಾಡಬೇಕು. ಆ ರೀತಿಯಾಗಿ ನೀವು ಕೃಪೆ ತೋರಿಸಿ ಸ್ವಾಮಿ. ಥ್ಯಾಂಕ್ ಯು ಜೀಸಸ್. ಹಾಗೆ ಕರ್ತನೆ ಅತಿವೃಷ್ಟಿಯಿಂದಲೂ ಸಹ ಯಾವುದೇ ಹಾನಿ ಆಗದ ಹಾಗೆ, ಬೆಳೆ ಹಾನಿ ಆಗದ ಹಾಗೆ, ಜೀವ ಹಾನಿ ಆಗದ ಹಾಗೆ, ಕರ್ತನೆಯ ಆಸ್ತಿ ಪಾಸ್ತಿ ಚರ ಸ್ಥಿರ ಆಸ್ತಿಗಳು ನಷ್ಟ ಆಗದ ಹಾಗೆ ಕರುಣೆ ತೋರಿಸಬೇಕೆಂಬುದಾಗಿ ನಾವು ನಿಮ್ಮಲ್ಲಿ ಭಿನ್ನಯಿಸುತ್ತೇವೆ ಸ್ವಾಮಿ. ರಾಯಚೂರು ಜಿಲ್ಲೆಯಾದ್ಯಂತ ದೈವ ಕೃಪೆ ಅಪರಿಮಿತವಾಗಿ ಹರಿದು ಬರಬೇಕು ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ಮಳೆ ಇಲ್ಲ ಅಂದ್ರೆ ಕರ್ತನೆ ನಾನಾ ರೋಗಗಳಿಗೆ ಅವಕಾಶ ಆಗ್ತದೆ, ಸಾಂಕ್ರಾಮಿಕ ರೋಗಗಳಿಗೆ ಆಸ್ಪದ ಆಗ್ತದೆ. ಕರ್ತನೆ ಅಂತ ಸ್ಥಿತಿ ಬರದ ಹಾಗೆ ಕರ್ತನೆ ಸಕಾಲದಲ್ಲಿ ಮಳೆಯನ್ನು ಅನುಗ್ರಹಿಸಿ ಕರ್ತನೆ ಎಲ್ಲ ಕರ್ತನೆ ರಾಯಚೂರು ಜಿಲ್ಲೆಯಾದ್ಯಂತ, ಗೋವಾ ರಾಜ್ಯದಾದ್ಯಂತ ಒಂದು ಕರ್ತನೆ ಆರೋಗ್ಯದ ವಾತಾವರಣವನ್ನು ಕೊಡಪ್ಪ. ಆರೋಗ್ಯಕರವಾದ ಶುಚಿಯಾದ ನೀರು, ಕುಡಿಯಲಿಕ್ಕೆ ಶುಚಿಯಾದ ನೀರು, ಬೆಳೆಗೆ ಬೇಕಾದಂತಹ ನೀರು ಕರ್ತನೆ ಸಮೃದ್ಧಿಯಾಗಿ ದೊರಕಿ ಕರ್ತನೆ ಎಲ್ಲ ಹಾನಿಯಿಂದ ಜನರನ್ನ ತಪ್ಪಿಸಬೇಕು ಎಂಬುದಾಗಿ ಬೇಡ್ತೇವೆ ಸ್ವಾಮಿ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಲಾರ್ಡ್. ಹಾಲೆಲೂಯಾ. ಕರ್ತನೆ ಹಾಗೆ ರಾಯಚೂರು ಜಿಲ್ಲೆಯ ಎಲ್ಲ ವಿಧವಾದ ಉತ್ಪಾದನೆಗಳನ್ನ ನಿನ್ನ ಕೈಗೆ ಒಪ್ಪಿಸಿ ಕೊಡ್ತೇವೆ ಸ್ವಾಮಿ. ಬೆಳೆ ಆಧಾರಿತ ಉತ್ಪಾದನೆಗಳು, ಹೈನುಗಾರಿಕೆ ಕರ್ತನೆ, ಅದರ ಸಂಬಂಧವಾದಂತಹ ಮಾರುಕಟ್ಟೆಯ ಉತ್ಪನ್ನಗಳು ಕರ್ತನೆ ಎಲ್ಲವೂ ಕೂಡ ಉತ್ತಮವಾಗಿ ಆಗಲಿ ಸ್ವಾಮಿ. ಗೋವಾ ರಾಜ್ಯದಲ್ಲಿ ಉತ್ತಮವಾಗಿ ಆಗಲಿ, ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಉತ್ತಮವಾಗಿ ಆಗಲಿ ಕರ್ತನೆ. ನಿನ್ನ ಕೃಪೆ ನಮ್ಮ ಜನರಿಗೆ ಉಂಟಾಗಬೇಕು ಸ್ವಾಮಿ. ಥ್ಯಾಂಕ್ ಯು ಜೀಸಸ್. ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಎಲ್ಲ ತಡೆಗಟ್ಟಬೇಕು ಸ್ವಾಮಿ. ಥ್ಯಾಂಕ್ ಯು ಜೀಸಸ್. ನಾರ್ಮಲ್ ಸ್ಥಿತಿ, ಜನರು ಸಾಮಾನ್ಯ ಸರಳ ಹಾದಿಯಲ್ಲಿ ಸಾಗಲಿಕ್ಕೆ ಕರ್ತನು ಸೂಕ್ತ ವ್ಯವಸ್ಥೆ ಮಾಡಿಕೊಡ್ಬೇಕೆಂಬುದಾಗಿ ಬೇಡಿಕೊಳ್ತೇವೆ. ಥ್ಯಾಂಕ್ ಯು ಜೀಸಸ್. ನಿಮ್ಮ ಕೃಪೆ, ನಿಮ್ಮ ದಯೆ, ನಿಮ್ಮ ಕರುಣೆ ನಮ್ಮ ಕರ್ತನೆ ರಾಯಚೂರು ಜಿಲ್ಲೆ ಮತ್ತು ಕರ್ತನೆ ಗೋವಾ ರಾಜ್ಯದ ಮೇಲೆ ಅಪರಿಮಿತವಾಗಿ ಇಳಿದು ಬರಲಿ. ಎಲ್ಲ ಜನರಿಗೂ ರಕ್ಷಣಾ ಅನುಭವವು, ನಿತ್ಯ ಜೀವದ ನಿರೀಕ್ಷೆ ಉಂಟಾಗ್ಲಿ, ಪಾಪ ಕ್ಷಮಾಪಣೆ ನಿಶ್ಚಯ ಉಂಟಾಗ್ಲಿ ಸ್ವಾಮಿ. ನನ್ನ ಪಾಪಗಳು ಕ್ಷಮಿಸಲ್ಪಟ್ಟಿದೆ ಎಂಬಂತ ಕರ್ತನೆ ಆಶ್ವಾಸನೆ, ಭರವಸೆ ಕರ್ತನೆ, ನಿತ್ಯ ಜೀವದ ಭರವಸೆ ಉಂಟಾಗ್ಲಿ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ಕರ್ತನೆ ಜನರ ಮನೋನೇತ್ರಗಳನ್ನ ಬೆಳಗಿಸು. ನಮ್ಮ ರಾಜ್ಯದ ಕರ್ತನೆ ರಾಯಚೂರು ಜಿಲ್ಲೆ ಸಂಪೂರ್ಣವಾಗಿ ನಿಮ್ಮ ಕೃಪೆಯನ್ನು ಅನುಭವಿಸಲಿ ಸ್ವಾಮಿ. ಥ್ಯಾಂಕ್ ಯು ಜೀಸಸ್. ವ್ಯವಸಾಯ ಮಾಡುವ ರೈತರೆಲ್ಲರೂ ಕೂಡ ಕರ್ತನೆ ರಕ್ಷಣಾ ಅನುಭವನ ಹೊಂದಿಕೊಳ್ಳಿ ಸ್ವಾಮಿ. ಅವರು ಬೆಳೆಯುವ ಬೆಳೆಗೆ ತಕ್ಕ ಮಾರುಕಟ್ಟೆ ಸಿಗಲಿ ಸ್ವಾಮಿ. ಒಳ್ಳೆ ಬೆಳೆ ಸಿಗ್ಲಿ ಸ್ವಾಮಿ. ಅವರ ಬೆಳೆಗೆ ಒಳ್ಳೆಯ ಬೆಲೆ ಸಿಗ್ಲಿ ಸ್ವಾಮಿ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಲಾರ್ಡ್. ಕರ್ತನೆ
ಪ್ರಯಾಣ ಮಾಡುವಂತಹ ಎಲ್ಲ ರೈತರನ್ನ ಪ್ರಯಾಣಗಳಲ್ಲಿ ಸುರಕ್ಷತೆ ಕೊಡಪ್ಪ. ಥ್ಯಾಂಕ್ ಯು ಲಾರ್ಡ್. ಕರ್ತನೆ, ಅಗತ್ಯ ಇರುವಂಥವ್ರಿಗೆ ಕರ್ತನೆ ಬೇಕಾದಂತಹ ಉಪಕರಣಗಳನ್ನು ಕೊಡು. ಟ್ರ್ಯಾಕ್ಟರ್ ಬೇಕಾದವರಿಗೆ ಟ್ರ್ಯಾಕ್ಟರ್ ಕೊಡು ಸ್ವಾಮಿ. ಥ್ಯಾಂಕ್ ಯು ಜೀಸಸ್. ಸಣ್ಣ ಪುಟ್ಟ ಕರ್ತನೆ ಜಾನುವಾರುಗಳನ್ನ ಸಾಕುವುದರಲ್ಲಿ ಅಭಿವೃದ್ಧಿಯನ್ನು ಕಾಣಲಿ ಸ್ವಾಮಿ, ಏಳಿಗೆಯನ್ನು ಕಾಣಲಿ ಸ್ವಾಮಿ. ದಿನಗೂಲಿ ಕೆಲಸಗಾರನ ಆಶೀರ್ವದಿಸಿ ಕರ್ತನೆ, ಪ್ರತಿ ದಿನಕ್ಕೆ ಬೇಕಾದ ಕೆಲಸದ ಅವಕಾಶಗಳನ್ನು ಕೊಡಪ್ಪ. ಥ್ಯಾಂಕ್ ಯು ಜೀಸಸ್. ಕರ್ತನೆ, ನಿನ್ನ ಜವಾಬ್ದಾರಿಗಳ ಹಸ್ತಕ್ಕೆ ರಾಯಚೂರು ಜಿಲ್ಲೆಯನ್ನು ಸಂಪೂರ್ಣವಾಗಿ ಒಪ್ಪಿಸ್ಕೊಡ್ತೇವೆ. ರಸ್ತೆ ಬದಿ ವ್ಯಾಪಾರಿಗಳನ್ನು ಆಶೀರ್ವದಿಸು, ಸಣ್ಣ ಪುಟ್ಟ ಬಿಸ್ನೆಸ್ ಮೆನ್ಗಳನ್ನು ಆಶೀರ್ವದಿಸು ಸ್ವಾಮಿ. ಥ್ಯಾಂಕ್ ಯು ಜೀಸಸ್. ಓದುವ ಶಾಲಾ ಮಕ್ಕಳನ್ನು ಆಶೀರ್ವದಿಸಿಯಪ್ಪ. ಥ್ಯಾಂಕ್ ಯು ಲಾರ್ಡ್. ಎಲ್ಲ ಕರ್ತನೆ ಕೃಷಿ ಕಾರ್ಮಿಕರನ್ನು ಕರ್ತನೆ, ಎಲ್ಲ ಕಾರ್ಮಿಕ ವರ್ಗದವರನ್ನು ನೀನು ಆಶೀರ್ವದಿಸು. ರಾಯಚೂರು ಜಿಲ್ಲೆಯಲ್ಲಿರುವಂಥ ಎಲ್ಲ ಅಫಿಷಿಯಲ್ಸ್, ಎಲ್ಲ ಉದ್ಯೋಗಿಗಳನ್ನು ಕರ್ತನೆ, ಅಧಿಕಾರಿ ವರ್ಗದವರನ್ನು ಆಶೀರ್ವದಿಸಿಯಪ್ಪ. ಥ್ಯಾಂಕ್ ಯು ಲಾರ್ಡ್. ಜನಪ್ರತಿನಿಧಿಗಳನ್ನು ಆಶೀರ್ವದಿಸಿಯಪ್ಪ. ರಾಯಚೂರು ಜಿಲ್ಲೆಯಲ್ಲಿ ಮತ್ತು ಗೋವಾ ರಾಜ್ಯದಲ್ಲಿ ಒಂದು ಕರ್ತನೆ ಸಮೃದ್ಧಿಯನ್ನು ಸಾಮಾನ್ಯ ಜನರಿಂದ ಹಿಡಿದು ಉನ್ನತ ಅಧಿಕಾರಿವರೆಗೆ ಎಲ್ಲರೂ ಅನುಭವಿಸಲಿಕ್ಕೆ ನೀವು ಕೃಪೆ ಕೊಡಿ. ನಾವು ಸಂಪೂರ್ಣವಾಗಿ ರಾಯಚೂರು ಜಿಲ್ಲೆಯನ್ನು, ಗೋವಾ ರಾಜ್ಯವನ್ನು ನಿಮ್ಮ ಕೃಪಾಶ್ರಯಕ್ಕೆ ಒಪ್ಪಿಸ್ತೇವೆ, ನಿಮ್ಮ ಜವಾಬ್ದಾರಿಗೆ ಒಪ್ಪಿಸ್ತೇವೆ. ನೀವು ಆಶೀರ್ವದಿಸಿ ನಡೆಸಿರಿ. ಎಲ್ಲ ಘನತೆ, ಗೌರವ, ಮಹಿಮೆ ನಿಮಗೆ ಸಲ್ಲಿಸುತ್ತಾ ನಿನ್ನ ಆಶೀರ್ವಾದಗಳನ್ನು ಹೊಂದಿಕೊಳ್ಳುತ್ತೇವೆ. ಯೇಸುವಿನ ಉನ್ನತ ನಾಮದಲ್ಲಿ, ಜೀವವುಳ್ಳ ಪರಲೋಕ ತಂದೆಯೇ, ಆಮೆನ್. ಆಮೆನ್. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಿಯರೇ, ಪ್ರಾರ್ಥನೆ ಬಹಳ ಪ್ರಾಮುಖ್ಯವಾದಂತಹ ವಿಚಾರ. ನಮ್ಮ ರಾಜ್ಯದಾದ್ಯಂತ ಇರುವಂಥ ಪರಿಸ್ಥಿತಿ ನೋಡುವಾಗ ಪ್ರಾರ್ಥನೆ ಎಂಬುದು ನಮ್ಮ ರಾಜ್ಯಕ್ಕೆ ಅತ್ಯಗತ್ಯವಾಗಿದೆ. ಸೊ ಅದರಿಂದ ದೇವ ಜನರು ಪ್ರಾರ್ಥನೆಯನ್ನು ಒಂದು ಟೈಮಿಗೆ, ಒಂದು ಸಮಯಕ್ಕೆ ಸೀಮಿತ ಮಾಡದೆ ಇನ್ನೂ ಪ್ರಾರ್ಥನೆಯಲ್ಲಿ ತೊಡಗಿಸಿಕೊಳ್ಳಬೇಕು. ನಿಮ್ಮ ಪ್ರಯಾಣಗಳಲ್ಲಿ ಯಾರ್ಯಾರು ಕಣ್ಣಿಗೆ ಬೀಳ್ತಾರೋ ಅವ್ರಿಗಾಗಿ ಪ್ರಾರ್ಥನೆ ಮಾಡಬೇಕು. ಯಾವ್ಯಾವ ವಿಚಾರಗಳು ನಿಮ್ಮ ಗ್ರಹಿಕೆಗೆ ಬರ್ತದೋ ಆ ವಿಚಾರವಾಗಿ ಪ್ರಾರ್ಥನೆ ಮಾಡಬೇಕು. TV, ರೇಡಿಯೋ, ನ್ಯೂಸ್ಗಳಲ್ಲಿ ಬರುವಂಥ ಸುದ್ದಿಗಳನ್ನು ಕೇಳುವಾಗ ಅದು ನಿಮಗೆ ಪ್ರಾರ್ಥನಾ ಪಾಯಿಂಟ್ಗಳಾಗಿ ಕನ್ವರ್ಟ್ ಆಗಬೇಕು. ನಮ್ಮ ರಾಜ್ಯಕ್ಕಾಗಿ ಸತತವಾಗಿ ಪ್ರಾರ್ಥನೆ ಮಾಡಿ. ನಿಶ್ಚಯವಾಗಿ ನಮ್ಮ ರಾಜ್ಯದಲ್ಲಿ ದೊಡ್ಡ ಬದಲಾವಣೆಯನ್ನು, ನಮ್ಮ ದೇಶದಲ್ಲಿ ದೊಡ್ಡ ಉಜ್ಜೀವನವನ್ನು ನಿಶ್ಚಯವಾಗಿ ನಮ್ಮ ಕಣ್ಣುಗಳು ಸಾಕ್ಷೀಕರಿಸ್ತವೆ. ನಮ್ಮ ಪ್ರಾರ್ಥನೆ ಎಂದಿಗೂ ವ್ಯರ್ಥ ಆಗೋದಿಲ್ಲ. ನಮ್ಮ ದೇವರು ಪ್ರಾರ್ಥನೆ ಕೇಳುವ ದೇವರು, ನಿಶ್ಚಯವಾಗಿ ಅತಿಶಯವನ್ನು ಮಾಡ್ತಾರೆ. ಗಾಡ್ ಬ್ಲೆಸ್ ಯು. ನಾವು ಹೆಚ್ಚಾಗಿ ಪ್ರಾರ್ಥನೆಯಲ್ಲಿ ಸಮಯ ಕಳೆಯುವ. ಥ್ಯಾಂಕ್ ಯು ಪಾಸ್ಟರ್. ನಮ್ಮನ್ನು ಭಾಳ ಒಳ್ಳೆ ರೀತಿ ಪ್ರಾರ್ಥನೆ ನಡೆಸ್ಕೊಟ್ರಿ. ದೇವರು ನಿಮ್ಮನ್ನು ಎಲ್ಲ ವಿಧದಲ್ಲಿ ಆಶೀರ್ವದಿಸ್ರಿ. ಥ್ಯಾಂಕ್ ಯು. ತುಂಬ ಸಂತೋಷ ಪಾಸ್ಟರ್. ನಿಮ್ಮ ಪ್ರಯತ್ನ ನಮ್ಮೆಲ್ಲರಿಗೂ ಉತ್ತೇಜನ. ಕರ್ನಾಟಕದಾದ್ಯಂತ ಪ್ರಾರ್ಥನೆ ಇನ್ನೂ ಹೆಚ್ಚಾಗಲಿ. ಥ್ಯಾಂಕ್ ಯು. ನಾವೆಲ್ಲ ಸೇರಿ ಪ್ರಾರ್ಥನೆ ಮಾಡೋಣ. ಥ್ಯಾಂಕ್ ಯು ಪಾಸ್ಟರ್.